ಚಿಡ ನನ್ನ ಮಗಂದು ಸಿಸ್ಟಮ್ಮು ಎತ್ಕೊಂಡೋಗಿ ಟಾಯ್ಲೆಟ್ ಪಕ್ಕನೇ ಕೊಡುತ್ತೆ. ನಾನದು ನಾರ್ಮಲ್ ಸ್ಲೀಪರ್ ಬೇರೆ ಮಾಡ್ಕೊತಾ ಇದ್ದೆ. ನಾರ್ಮಲ್ ಸ್ಲೀಪರಲ್ಲಿ ಹೋದ್ಸಲ ಲಾಸ್ಟ್ ಟೈಮು ನಾರ್ಮಲ್ ಸ್ಲೀಪರ್ ಮಾಡ್ಕೊಂಡಿದ್ದೆ. ಯಪ್ಪ, ಟಾಯ್ಲೆಟ್ ಪಕ್ಕ ಆ ಟಾಯ್ಲೆಟ್ ವಾಸನೆ ಕ್ಲೀನ್ ಬೇರೆ ಸಖತ್ತಾಗಿ ಮಾಡ್ತಾರೆ. ನಂಬರ್ 1 ನಮ್ಮದು ರೈಲ್ವೆ. ಸೊ ನಂದು ಒಂದು ಪ್ರಾಬ್ಲಮ್ಮು, ಇದು ಯಾವಾಗಲೂ ಹಿಂಗೆ ನಡೆಯುತ್ತೆ. ಟ್ರೈನ್ವರೆಗೂ ನನಗೂ ಏನೋ ದ್ವೇಷ ಅನ್ಸುತ್ತೆ. ಎಷ್ಟೊಂದು ಜನಕ್ಕೆ ಹಿಂಗೆ ಆಗ್ಬೋದು. ಟಿಕೆಟ್ ಬುಕ್ ಮಾಡ್ತೀನಿ, ಬೇಗ ಬುಕ್ ಮಾಡಿದ್ರು ಲೇಟಾಗಿ ಬುಕ್ ಮಾಡಿದ್ರು ಅವ್ರು ಮಾಡೋದು ಒಂದೇ ಕೆಲಸ. ನನ್ನ ಸೀಟ್ ಎಲ್ಲಿ ಕೊಡ್ತಾರೆ ಹೇಳಿ? ಕರೆಕ್ಟಾಗಿ ಮಿಡಲ್ ಬರ್ತಿಗೆ ಕೊಡ್ತಾರೆ. ನಾನು ಮಿಡಲ್ ಬರ್ತ್ ಆಪ್ಷನ್ ಹಾಕೇ ಇರೋಲ್ಲ. ನಾನು ಕೊಟ್ಟರೆ ಸೈಡ್ ಅಪ್ಪರ್ ಕೊಡಿ, ಸೈಡ್ ಲೋವರ್ ಕೊಡಿ ಅಂತಲೇ ಹಾಕ್ತೀನಿ ಯಾವಾಗಲೂ. ಯಾಕಂದರೆ ಮಧ್ಯದಲ್ಲಿರೋದು ಕೆಳಗಡೆ ಇರೋ ಸೀಟ್ಸ್ ಬೇಡ ನಮಗೆ. ಮಿಡಲ್ ಕೊಡ್ತಾರೆ. ಮಿಡಲ್ ಕೊಟ್ಟರು ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ಬೋದು. ಕಚ್ಚಡ ನನ್ನ ಮಕ್ಕಳು ಅನ್ನೋದು ಏನು ಮಾಡೋಕ್ಕಾಗಲ್ಲ, ಅದು ಸಿಸ್ಟಮ್ ಅಲಾಟ್ ಮಾಡುತ್ತೆ. ಕಚ್ಚಡ ನನ್ನ ಮಗಂದು ಸಿಸ್ಟಮ್ಮು ಎತ್ಕೊಂಡೋಗಿ ಟಾಯ್ಲೆಟ್ ಪಕ್ಕನೇ ಕೊಡುತ್ತೆ. ನಾನದು ನಾರ್ಮಲ್ ಸ್ಲೀಪರ್ ಬೇರೆ ಮಾಡ್ಕೊತಾ ಇದ್ದೆ. ನಾರ್ಮಲ್ ಸ್ಲೀಪರಲ್ಲಿ ಹೋದ್ಸಲ ಲಾಸ್ಟ್ ಟೈಮು ನಾರ್ಮಲ್ ಸ್ಲೀಪರ್ ಮಾಡ್ಕೊಂಡಿದ್ದೆ. ಯಪ್ಪ, ಟಾಯ್ಲೆಟ್ ಪಕ್ಕ ಆ ಟಾಯ್ಲೆಟ್ ವಾಸನೆ ಕ್ಲೀನ್ ಬೇರೆ ಸಖತ್ತಾಗಿ ಮಾಡ್ತಾರೆ. ನಂಬರ್ 1 ನಮ್ಮದು ರೈಲ್ವೇಸ್. ನಂಬರ್ 1 ಸೌತ್ ವೆಸ್ಟರ್ನ್ ರೈಲ್ವೇಸ್. ಎಲ್ಲ ರೈಲ್ವೇಸ್ ನಮ್ಮದು ಸೂಪರ್ ಡೂಪರ್ ಆಗಿದೆ. ಗಂಗಾವತಿಯಿಂದ ಬೆಂಗಳೂರಿಗೆ ಹೋಗಬೇಕಾಯ್ತು. ಜರ್ನಿ ಟೈಮ್ ಬಂದು 14 ಅವರ್ಸು. 14 ಅವರ್ಸ್ ಜರ್ನಿ ಟೈಮು. ಟಾಯ್ಲೆಟ್ ಪಕ್ಕ ಸೀಟು. ಕೋಲ್ಡ್ ಸೀಸನ್ನು. ಡಿಸೆಂಬರಲ್ಲಿ ಬುಕ್ ಮಾಡ್ಕೊಂಡಿದ್ದೆ. ನವಂಬರಲ್ಲೂ ಬುಕ್ ಮಾಡ್ಕೊಂಡಿದ್ದೆ. ಕೋಲ್ಡ್ ಸೀಸನಲ್ಲಿ ಅದು ಡೋರ್ ಓಪನ್ನು, ಡೋರ್ ಲಾಕು ವರ್ಕ್ ಆಗ್ತಾಯಿಲ್ಲ. ಡೋರ್ ಲ್ಯಾಚ್ ಈಸ್ ಕಂಪ್ಲೀಟ್ಲಿ ಆಫ್ ದ ಟ್ರ್ಯಾಕ್. ಇದು ರೆಕಾರ್ಡ್ ಆಗ್ತಾಯಿತ್ತು, ಒಂದು ನಿಮಿಷ ನೋಡ್ಬಿಡ್ತೀನಿ ತಡೀರಿ. ನಾನು ಓದ್ಕೊಳ್ಳೋಕೆ ಏನೂ ಬೇರೆ ತೊಗೊಂಡೋಗಿಲ್ಲ, ನನ್ನದೇ ತಪ್ಪು. ಎತ್ಕೊಂಡು ಹೋಗ್ಬೇಕಾಯ್ತು. ನಾನೇನು ತೊಗೊಂಡೋಗಿಲ್ಲ. ಮತ್ತು ಫುಲ್ಲು ಬೆಳಗ್ಗೆವರೆಗೂ ಹಂಗೆ ಆಯಿತು. ಅದು ಯಾವುದೋ ಒಂದು ಫ್ಯಾಮಿಲಿ ಬೇರೆ ಬಂದುಬಿಟ್ಟಿತ್ತು. ಅವರು ಊಟ ನಾಷ್ಟ ಎಲ್ಲ ಅಲ್ಲೇ ಮಾಡ್ತವ್ರು ಕುತ್ಕೊಂಡು. ವಾಸನೆ ಅವ್ರು ಯಾವ್ಯಾವ ಫಿಶ್ ಐಟಮು ಅದು ಇದು ಎಲ್ಲ ತಂದ್ಬಿಟ್ಟವ್ರೆ. ಫಿಶ್ ಐಟಮ್ ಮೊದಲೇ ಗೊತ್ತಲ್ಲ, ಮೂಗು ಹಂಗೆ ಮಕ್ಕಕ್ಕೆ ಕೊಡೋದು ಬಿಸಾಕುತ್ತೆ. ನನಗೆ ಹಂಗೆಲ್ಲ ಸ್ಮೆಲ್ಲೇ ಆಗೋಲ್ಲ. ನನ್ನ ಪ್ರಾಬ್ಲಮ್ ಏನು ಗೊತ್ತಾ, ನಾನು ಬೇಗ ಬುಕ್ ಮಾಡಿದ್ರು ಎತ್ಕೊಂಡೋಗಿ ಇವರು ಟಾಯ್ಲೆಟ್ ಪಕ್ಕ ಕೊಡ್ತಾರೆ. ಲೇಟಾಗಿ ಬುಕ್ ಮಾಡಿದ್ರು ಎತ್ಕೊಂಡೋಗಿ ಟಾಯ್ಲೆಟ್ ಪಕ್ಕ ಕೊಡ್ತಾರೆ. ಟಾಯ್ಲೆಟ್ಗೂ ನಾನು ಕೇಳಿದ್ದೀನಿ ಅವ್ರಿಗೆ, ಲಾಸ್ಟ್ ಸೀಟ್ ಕೊಡಿ ಟಾಯ್ಲೆಟ್ ಪಕ್ಕ ಅಂತ. ಇವ್ರು ಏನಕ್ಕೆ ಹಿಂಗೆ ಮಾಡ್ತಾರಂತ ಗೊತ್ತಿಲ್ಲ. ಸೊ ಅದಕ್ಕೆ ಇವಾಗ ಫುಲ್ಲು ರಿಸರ್ಚ್ ಮಾಡಿಬಿಟ್ಟು ಚೆಕ್ ಮಾಡಿ ಏನು ಚೇಂಜಸ್ ಮಾಡಬೇಕಂತ ಕೇಳ್ಬಿಟ್ಟು ಕರೆಕ್ಟಾಗಿ ರೆಡಿ ಮಾಡ್ಕೊಂಡು ಬುಕ್ ಮಾಡೋಣ ಅಂತ ಇದ್ದೀನಿ. ಇವಾಗ ಬುಕ್ ಮಾಡ್ತಾಯಿದ್ದೀನಿ. ಆದರೆ ಈ ಸಲ 3rd AC ಬುಕ್ ಮಾಡ್ಕೊಂಡು ಹೋಗ್ತೀನಿ. ಟ್ರೈ ಮಾಡೋಣ 3rd AC. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. AC ಟ್ರೈ ಮಾಡ್ತಾ ಇರೋದೇ ಟ್ರೈನಲ್ಲಿ ಫಸ್ಟು. ನೋಡೋಣ ಅದು ಹೆಂಗಿರುತ್ತೆ ಅಂತ. ಅದು ಮೋಸ್ಟ್ಲಿ ವಾಸನೆ ಏನಾದರೂ ಬಂತಂದರೆ ಮತ್ತೆ ಅಲ್ಲಿ ವಾಮಿಟ್ ಅದು AC ಫಿಕ್ಸು. ನೋಡೋಣ ತಡೀರಿ. ಇವಾಗ ಫುಲ್ಲು ರಿಸರ್ಚ್ ಮಾಡಿ ಟ್ರೈ ಮಾಡೋಣ. ಗಾಯ್ಸ್, ಸ್ವಲ್ಪ ಕೆಲಸ ಇತ್ತು. ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಬುಕ್ ಮಾಡಿದೆ. ಪುಣ್ಯಕ್ಕೆ ಅಪ್ಪರ್ ಬರ್ತ್ ಸೆಲೆಕ್ಟ್ ಮಾಡಿದ್ದೆ. ಅಪ್ಪರ್ ಬರ್ತೆ ಸಿಕ್ಕೈತೆ. ಯಾಕಂದರೆ ಲೋವರ್ ಬರ್ತ್ ಎಲ್ಲ ನಮ್ಮಂಥವ್ರಿಗೆಲ್ಲ ಕೊಡಲ್ಲ ಅಂತ ನಮಗೆ ಗೊತ್ತು. ಲೋವರ್ ಬರ್ತ್ ಬುಕ್ ಮಾಡಿದ್ರೆ ಸುಮ್ಮನೆ ಹತ್ಕೊಂಡೋಗುವ ಟಾಯ್ಲೆಟ್ ಕಡೆ ಹಾಕ್ಬಿಡ್ತಾರೆ. ಫಸ್ಟ್ ಟೈಮ್ ಗುರು, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಆಲ್ಮೋಸ್ಟು ಟ್ರೈನಲ್ಲಿ ಒಂದು ಕೋಚಲ್ಲಿ 70 ಸೀಟೇನೋ, 65-70 ಸೀಟು. ನಾನು ಯಾವಾಗಲೂ ಆ 6 ಸೀರೀಸಲ್ಲೇ 65, 66 ಆ ಟಾಯ್ಲೆಟ್ ಪಕ್ಕದಲ್ಲಿ ಬರ್ತಾವಲ್ಲ ಅವೇ ಬಿದ್ದೈತೆ. ಇವಾಗ ಯಾವ್ದು ಬಿದ್ದಿದ್ದು ಗೊತ್ತಾ? ಹೇಳೋದು ಬೇಡ. B ಕೋಚಲ್ಲಿ 3 ಇಲ್ಲ 4 ಸೀರೀಸಲ್ಲಿ ಬಿದ್ದೈತೆ ಅಂತ ಅಂದ್ಕೊಳ್ಳಿ. 30ಇಂದ 50 ಒಳಗಡೆ ಮಧ್ಯಕ್ಕೆ ಬಿದ್ದಿದ್ದೀನಿ. ನೋಡೋಣ ಇವಾಗ ಎಲ್ಲಿ ಬರುತ್ತದು ಅಂತ. PNR ನಂಬರ್ ಹಾಕಿ ನಮ್ಮದು ಸೀಟ್ ಎಲ್ಲಿ ಬರುತ್ತೆ ಅಂತ ನೋಡೋಣ. ಖುಷಿ ಆಗ್ತೈತೆ. ಡಂಕಣಕ ಫಸ್ಟ್ ಟೈಮು ಸಿಗ್ತೈತೆ ನನಗೆ. ಫಸ್ಟ್ ಟೈಮು ನಾನು ಅನ್ಕೊಂಡ್ರೆ ಥರ ಸಿಕ್ಕಿರೋದು. ಆಮೇಲೆ AC ಬುಕ್ ಮಾಡ್ಕೊಂಡಿರೋದಿದೆ ಫಸ್ಟ್ ಟೈಮು. ಬಡವರು ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಯಾವಾಗ AC ಬುಕ್ ಮಾಡ್ಕೊತೀನಿ ಗೊತ್ತಿಲ್ಲ. ಚೆಕ್ ಮಾಡಿಬಿಟ್ಟು ಹೇಳ್ತೀನಿ ತಡೀರಿ, ಗೊತ್ತಾಗ್ತಾಯಿಲ್ಲ. ಗೈಸ್ ನೋಡಿ, ಖುಷಿಯ ವಿಚಾರ. ಇವಾಗ ಫುಲ್ಲು ಹುಡುಕ್ಬಿಟ್ಟು ತೆಗ್ದಿದ್ದೀನಿ ಹೆಂಗೆ ಚೆಕ್ ಮಾಡೋದು ಅಂತ. ಒಂದು ಸಲ ತೋರಿಸ್ಕೊಟ್ಬಿಡ್ತೀನಿ ಹೆಂಗೆ ಚೆಕ್ ಮಾಡೋದು ಅಂತ. ನೀವು ಹಂಗೆ ಚೆಕ್ ಮಾಡ್ಕೊಂಡಿದ್ದಾರೆ ಚೆಕ್ ಮಾಡ್ಕೊಂಬಿಡಿ. ಇವಾಗ ಸೀಟ್ ಬುಕ್ ಆಗಿರುತ್ತಲ್ಲ, ಅಲ್ಲಿ ಕೊಡ್ತಾರೆ ಕನ್ಫರ್ಮ್ ಆಗಿದೆಯಾ ಇಲ್ವ ಅಂತ. ಕನ್ಫರ್ಮ್ ಆಗಿದ್ದರೆ ನಿಮ್ಮದು ಸೀಟ್ ನಂಬರು, ಕೋಚ್ ಯಾವ್ದು ಕೋಚ್ ಅಂತ ಎಲ್ಲ ಸೇರಿ ಅಪ್ಪರ್ ಬರ್ತಾ ಲೋವರ್ ಬರ್ತಾ ಅಂತೆಲ್ಲ ಕೊಟ್ಬಿಡ್ತಾರೆ. ಅದು ಡೀಟೇಲ್ಸ್ ಇದ್ದರೆ ಈಸಿಯಾಗಿ ಇದು ಮಾಡ್ಬೋದು. ಇದು ಕನ್ಫರ್ಮ್ ಟಿಕೆಟ್ ಆ್ಯಪ್ ಡೌನ್ಲೋಡ್ ಮಾಡ್ಕೋಬೇಕು ಫಸ್ಟು. ಕನ್ಫರ್ಮ್ ಟಿಕೆಟ್ ಆ್ಯಪ್ ಹೆಂಗಿರುತ್ತೆ ಅಂತ ತೋರಿಸ್ಬಿಡ್ತೀನಿ ನೋಡಿ. ಇಲ್ಲಿ ನಿಮ್ದು ಕನ್ಫರ್ಮ್ ಟಿಕೆಟ್ ಆ್ಯಪ್ ಓಪನ್ ಮಾಡಿಕೊಂಡು
ನೋಡಿ ಅಪ್ಕಮಿಂಗ್ ಟ್ರಿಪ್ ಇದೆ ನಮ್ಮದು. ಸದ್ಯಕ್ಕೆ ಅಪ್ಕಮಿಂಗ್ ಟ್ರಿಪ್ ಇರೋದು ಇದೊಂದೇ. ಸ್ಕ್ರೋಲ್ ಮಾಡಿದ್ರೆ ಸೀಟ್ ಲೇಔಟ್ ಅಂತ ಬರುತ್ತೆ. 2 3 4 5 6 ಇಲ್ಲಿದೆಯಲ್ಲ, ಇದೆಲ್ಲ ಟಾಯ್ಲೆಟ್ ಪಕ್ಕ. ಇದು ಡೋರು, ಇಲ್ಲಿ ಡೋರ್ ಬರುತ್ತೆ, ಇಲ್ಲೊಂದು ಡೋರ್ ಬರುತ್ತೆ, ಇಲ್ಲೊಂದು ಡೋರ್ ಬರುತ್ತೆ, ಇಲ್ಲೊಂದು ಡೋರ್ ಬರುತ್ತೆ ಅಲ್ಲ, ಅಥವಾ ಇಲ್ಲೆಲ್ಲಾದರೂ ಕೊಟ್ಟಿರ್ತಾರೆ ಡೋರು. ನೋಡಿ ಇಲ್ಲಿ ಟಾಯ್ಲೆಟು 63 68. ನನಗೆ ಯಾವಾಗಲೂ ಇದೇ ಸೀಟ್ ಸಿಗ್ತಾ ಇದ್ದಿದ್ದು. 57 58 59 ಇದರಲ್ಲೇ ಸಿಗ್ತಿತ್ತು. ಇದು ಸಿಕ್ಕಿಲ್ಲ ಬಿಡಿ ನನಗಿದೆ. 57 58 59 60 61 62. ಲಾಸ್ಟ್ ಟೈಮ್ 61 ಸಿಕ್ಕಿತ್ತು ಟಾಯ್ಲೆಟ್ ಪಕ್ಕ. ಅದು ಕಿಟಕಿಯಿಂದ ಹಿಂಗೆ ಗಾಳಿ ಹಿಂಗೆ ಬಂದು ಹಿಂಗೆ ಹೊಡೆದು ಮಲಗಿಸಿತ್ತು ನನ್ನ. ನೋಡಿ ಹಿಂಗೆ ನನಗಿವಾಗ ಎಲ್ಲಿ ಸಿಕ್ಕಿದೆ ಗೊತ್ತಾ? ಇಷ್ಟರಲ್ಲಿ ಸಿಕ್ಕಿದೆ ಅಂದ್ಕೊಳ್ಳಿ, ಮಧ್ಯಕ್ಕೆ, ಎಕ್ಸಾಕ್ಟ್ ಮಧ್ಯಕ್ಕೆ, ಎಕ್ಸಾಕ್ಟ್ ಮಧ್ಯಕ್ಕೆ ಸಿಕ್ಕೈತೆ. ನನಗಂತೂ ಸ್ವಲ್ಪ ಖುಷಿ ಆಗ್ತೈತೆ. ಬಸ್ಸಲ್ಲೂ ಹೋಗ್ಬೋದಾಯಿತು, ಇನ್ನೂ ಬೇಗನೆ ಹೋಗುತ್ತೆ. ಇದರಲ್ಲಿ 14 ಅವರ್ ಜರ್ನಿ ಮಾಡಬೇಕು. ಬಸ್ಸಲ್ಲಿ 6 ಅವರ್ಸ್ 7 ಅವರ್ಸ್ಗೆಲ್ಲ ಹೋಗ್ಬಿಡ್ತೀನಿ. ಆದರೆ ಬಸ್ದು ಏನಂದರೆ ಪ್ರಾಬ್ಲಮ್ಮು, ಅದು ಗಾಡಿ ಹಿಂಗೆ ತಿರ್ಗಿಸುತ್ತೆ, ನಮ್ಗಾಗಲ್ಲ, ವಾಮಿಟ್ ಆಗಿಬಿಡುತ್ತೆ. ಅದಕ್ಕೆ ಅದು ಇಲ್ಲಿಂದ ಹೊಸಪೇಟೆಗೆ ಹೋಗೋರ್ಗಷ್ಟೇ ಹಿಂಗೆ ಅಳ್ಳಾಡೋದು. ರೋಡೆಲ್ಲ ಫುಲ್ಲು ಕರ್ವ್ಸ್ ಜಾಸ್ತಿ ಇದೆ, ವಾಮಿಟ್ ಆಗುತ್ತೆ ಅಂತ ಒಂದೇ ಕಾರಣಕ್ಕೆ ಬಸ್ಸು ಬುಕ್ ಮಾಡ್ಕೊಂಡಿಲ್ಲ. ಲಾಸ್ಟ್ ಟೈಮ್ ಒಂದ್ಸಲ ಬಸ್ಸಲ್ಲಿ ಹೋಗ್ಬಿಟ್ಟು ನಿಂಬೆಹಣ್ಣು ಇಟ್ಕೊಂಡು ಕೂತ್ಕೊಂಡಿದ್ದಾಯಿತು. ಹೊಸಪೇಟೆಯಿಂದ ಮುಂದೆ ಹೋದ್ರು ಮತ್ತೆ ಒಂದಿನ ಸುಧಾರಿಸ್ಕೊಳಕ್ಕಾಗೈತೆ. ನೋಡೋಣ ಇದರಲ್ಲಿ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ. ಏನಾದರೂ ಚೆನ್ನಾಗಿದ್ರೆ ಮತ್ತೆ ಕಂಟಿನ್ಯೂ ಮಾಡೋಣ, ಚೆನ್ನಾಗಿಲ್ಲ ಅಂದರೆ ಗಾಡಿ ಎತ್ಕೊಂಡು ಹೋಗೋಣ. ನಾನು ಗಾಡೀಲಿ ಹೋಗ್ತಿದ್ದೆ, ಗಾಡೀಲಿ ನಮ್ಮಮ್ಮ ಬರಬೇಡ ಬೈತಾರೆ, ಗಾಡೀಲಿ ಏನಾದರೂ ಆದರೆ ಅಂತ. ನಮ್ಮೋ ಅಂತ ಇರ್ತಾರೆ. ಯಾಕೆ ಬೇಕು ಗಾಡಿ ಬೇಡ ಈ ಸಲ ಅಂತ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದೀನಿ. ಇನ್ನು 7-8 ದಿನ ಐತೆ, ಆಗಲೇ ಬುಕ್ ಮಾಡ್ಕೊಂಡಿದ್ದೀನಿ. ಇನ್ನು ಇವಾಗ ಎರಡನೇ ತಾರೀಕು ಮಾರ್ಚ್ 2. ಇನ್ನು 8 ದಿನ 10 ದಿನ ಐತೆ. ಇನ್ನು 8 ದಿನ ಐತೆ ಕರೆಕ್ಟಾಗಿ. ನೋಡೋಣ, ಅವತ್ತಿನ ದಿನ ವಿಡಿಯೋ ಮಾಡ್ತೀನಿ ಎಲ್ಲಿ ಸಿಕ್ಕಿರುತ್ತೆ ಸೀಟು ಅಂತ. ಆಮೇಲೆ ಸ್ಲೀಪರ್ ನಾರ್ಮಲ್ ಸ್ಲೀಪರ್ಗೂ 3rd AC-ಗೂ 2nd AC ಫಸ್ಟ್ AC ವಿಡಿಯೋ ತೆಗಿಯೋಕ್ಕೆ ಟ್ರೈ ಮಾಡ್ತೀನಿ ಇದರಲ್ಲಿ. ನನಗೂ ಎಷ್ಟೊಂದು ಅಭ್ಯಾಸ ಇಲ್ಲ, ಇದು ಫಸ್ಟ್ ವಿಡಿಯೋ ನಂದು. ಆಮೇಲೆ ಯಾರಿಗಾದರೂ ಗೊತ್ತಾಗಿಲ್ಲ ಅಂದರೆ ಕೇಳ್ಬಿಡಿ, ಮತ್ತೆ ಹೇಳ್ಬಿಡ್ತೀನಿ. ಕನ್ಫರ್ಮ್ ಟಿಕೆಟ್ ಓಪನ್ ಮಾಡ್ಕೋಬೇಕು. ಅಲ್ಲಿ PNR ನಂಬರ್ ಹಾಕಿ ನಿಮ್ಮದು ಯಾವುದು ಇದರಲ್ಲಿ ಬುಕ್ ಮಾಡಿರ್ತೀರ ಅದರಲ್ಲಿ ಕನ್ಫರ್ಮ್ ಟಿಕೆಟ್ ಓಪನ್ ಮಾಡ್ಕೊಂಡ್ರೆ, ಕನ್ಫರ್ಮ್ ಟಿಕೆಟ್ ಅಂತ ಆ್ಯಪ್ ಅದು ಓಪನ್ ಮಾಡ್ಕೊಂಡ್ರೆ ಅಲ್ಲಿ ಕಾಣುತ್ತೆ ಸೀಟು ಎಲ್ಲಿದೆ ನಿಮ್ಮದು ಅಂತ, ಕೋಚ್ ಸಮೇತ ಕೊಡುತ್ತೆ. ನೀವು ಯಾರನ್ನಾದರೂ ಪಿಕ್ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಅಂದರೆ, ಅಥವಾ ಯಾರನ್ನಾದರೂ ನೀವು ಹತ್ಸಕ್ಕೆ ಹೋಗ್ತಾ ಇದ್ದೀರಾ ಟ್ರೈನ್ಗೆ ಅಂದರೆ, ಅದು ಆ್ಯಪ್ ಯೂಸ್ ಮಾಡ್ಕೊಂಡು ನೋಡಿ ಎಲ್ಲಿರುತ್ತೆ, ಕೋಚ್ ಎಲ್ಲಿರುತ್ತೆ ಅಂತಲೂ ಗೊತ್ತಾಗುತ್ತೆ. ಹಂಗೆ ಹೋಗ್ಬಿಟ್ಟು ಪಿಕ್ ಮಾಡ್ಕೊಂಡು ಬನ್ನಿ. ಅಲ್ಲೋಗಿ ನಿಂತ್ಕೊಂಡು ಅಲ್ಲಿದ್ದಾರೆ ಮುಂದೆ ಇರ್ತಾರೆ, ನೀವು ಹೋಗಿ ಈ ಕಡೆ ನಿಂತಿರ್ತೀರ, ಅವ್ರು ಅಲ್ಲಿರ್ತಾರೆ. ಅದೆಲ್ಲ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಅಪ್ಲಿಕೇಶನ್ಗಳಲ್ಲಿ ಚೆಕ್ ಮಾಡ್ಕೊಂಡು ಹೋಗಿ ಆರಾಮಾಗಿ ಕರ್ಕೊಂಡು ಬನ್ನಿ. ಮತ್ತು ಸಿಗೋಣ. ಇವತ್ತದು ಇಷ್ಟೇ ವ್ಲಾಗು. ಬೆಳಗ್ಗೆ ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ ವಿಡಿಯೋನ ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಓಕೆ, ಬರ್ತೀನಿ. ಇಲ್ಲಿಗೆ ಮುಗಿಸೋಣ. ನನಗೂ ಖುಷಿ ಆಗ್ತಾಯಿದೆ, ಯಾಕಂದರೆ ಮಧ್ಯದ ಸೀಟಿಗೆ ಸಿಕ್ಕಿದೆಯಲ್ಲ, ಆರಾಮಾಗಿ ಹೋಗಿ ಮಲ್ಕೊಂಡ್ಬಿಡ್ತೀನಿ ಇವಾಗ. ಓಕೆ, ಬಾಯ್.